ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬ್ಯಾಂಗ್ಳೂರು ಹಿಸ್ಟ್ರಿ ನೋಡಿದ್ರೆ ಸುಮಾರು 500 ವರ್ಷ ಹಳೆಯದು ಅಂತ ಹೇಳ್ತಾರೆ. ಆದರೆ ಬೆಂಗಳೂರಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಆಲ್ಮೋಸ್ಟ್ 1300 ಇಯರ್ಸ್ ಓಲ್ಡ್ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಂದು ಶಾಸನ ಸಿಕ್ಕಿದೆ. ಈ ಶಾಸನನು 1300 ಇಯರ್ಸ್ ಓಲ್ಡ್ ಶಾಸನ. ಈ ಶಾಸನದಲ್ಲಿ ಬ್ಯಾಂಗ್ಳೂರು ಬಗ್ಗೆ ಬರೆದಿದ್ದಾರೆ. ಅಂದರೆ ಈ ಕಲ್ಲಿನ ಮೇಲೆ ಬೆಂಗಳೂರು ಬಗ್ಗೆ ಕೆತ್ತಿದ್ದಾರೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. 1300 ಇಯರ್ಸ್ ಓಲ್ಡ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಆ ಜಾಗ ನಿಮ್ಗೆ ನೋಡಿಸಿ, ಈ ಶಾಸನ ಇನ್ನೂ ಆ ದೇವಸ್ಥಾನದಲ್ಲೇ ಇದೆ, ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ನೋಡಿಸ್ತೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದಿಸ್ ಟೆಂಪಲ್. ಹಲೋ ಗಾಯ್ಸ್, ವೆಲ್ಕಮ್ ಟು ನಾಗನಾಥೇಶ್ವರ ಟೆಂಪಲ್. ಇದು ಸುಮಾರು 1300 ವರ್ಷಗಳ ಹಳೆಯದಾದ ಪ್ರಾಚೀನವಾದ ದೇವಸ್ಥಾನ. ಇದು ನಮ್ಮ ಬೆಂಗಳೂರಿನ ಬೇಗೂರು ಗ್ರಾಮದಲ್ಲಿ ಇದೆ. ಇಲ್ಲಿ 9ನೇ ಶತಮಾನದ ಶಾಸನ ಕೂಡ ಸಿಕ್ಕಿದೆ. ಬೆಂಗಳೂರು ಅಂತ ಹೆಸರು ಈ ಶಾಸನದಲ್ಲಿ ನಾವು ನೋಡ್ಬೋದು. ಈ ಬೇಗೂರು ಗ್ರಾಮ ಆಗ ಬೆಂಪುರ ಅಂತ ಕರೀತಾ ಇದ್ರು. ಇದು ಗಂಗಾಚೋಳ ಡೈನಾಸ್ಟಿ ಅವರ ವ್ಯಾವಹಾರಿಕ ಪ್ರಮುಖ ಸೆಂಟರ್ ಆಗಿತ್ತು. ಇಲ್ಲಿ ಒಟ್ಟು 5 ದೇವಸ್ಥಾನಗಳಿವೆ. ಅದರಲ್ಲಿ 2 ದೇವಸ್ಥಾನಗಳನ್ನು 9ನೇ ಮತ್ತು 10ನೇ ಶತಮಾನದಲ್ಲಿ ಗಂಗಾ ಸಂಸ್ಥಾನದವರು ಕಟ್ಟಿರ್ತಾರೆ. ಇನ್ನುಳಿದ 3 ದೇವಸ್ಥಾನಗಳನ್ನು 11ನೇ ಶತಮಾನದಲ್ಲಿ ಚೋಳರು ಕಟ್ಟಿರುತ್ತಾರೆ. ಹಾಗೆ ಟೆಂಪಲ್ ಒಳಗಡೆ ಕನ್ನಡ ಮತ್ತು ತಮಿಳಿನಲ್ಲಿ ಬರೆದಿರುವಂಥ ಶಾಸನಗಳನ್ನ ನಾವು ನೋಡ್ಬೋದು. ಇಲ್ಲಿ 2 ಶಾಸನಗಳನ್ನ ನಾವು ನೋಡ್ಬೋದು. ಒಂದು ಜಾನುವಾರು ದಾಳಿ ಮತ್ತು ಒಂದು ಸಾವು ಅಂತ ಕೆತ್ತನೆಯನ್ನು ಮಾಡಲಾಗಿದೆ. ಮತ್ತೊಂದು ಶಾಸನದಲ್ಲಿ ಬೆಂಗಳೂರು ಅಂತ ಉಲ್ಲೇಖಿಸಲಾಗಿದೆ. ಹಾಗೆಯೇ ಇಲ್ಲಿ ಸರಿಸುಮಾರು 1300 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಯುದ್ಧ ನಡೆದಿರುವುದರ ಬಗ್ಗೆ ಕೂಡ ಈ ಶಾಸನದಲ್ಲಿ ಉಲ್ಲೇಖಿಸಿರುವುದನ್ನು ಸಹ ನಾವು ಕಾಣ್ಬೋದು. ಈ ದೇವಸ್ಥಾನವು ನಮ್ಮ ಬೆಂಗಳೂರಿನ ಇತಿಹಾಸನ ತಿಳಿಸುತ್ತೆ. ಹಾಗಾಗಿ ಇದು ನಮ್ಮ ಬೆಂಗಳೂರಿನಲ್ಲಿರುವ ಪ್ರತಿಯೊಬ್ಬರೂ ವಿಸಿಟ್ ಮಾಡಲೇಬೇಕಾದಂತಹ ದೇವಸ್ಥಾನವಾಗಿದೆ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇದೇ ಥರ ಇನ್ನೊಂದು ಡಿಫ್ರೆಂಟ್ ಪ್ಲೇಸ್, ಸ್ಪೆಷಲ್ ಪ್ಲೇಸ್ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿವರೆಗೂ ಟಾಟಾ, ಸಿ ಯು, ಬಾಯ್.